ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಸೋಯಾ ಪನೀರ್ ಬಳಸಿ ಪೆಪ್ಪರ್ ಚಿಲ್ಲಿ ಮಾಡಿದ್ದೇನೆ. ಟೋಫು ಅಂತ ಸಹ ಹೇಳ್ತಾರೆ ಇದಕ್ಕೆ. ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡುವುದೆಂದು ಬನ್ನಿ ನೋಡೋಣ. ಇಲ್ಲಿ ನಾನು ಮಾಡಿದ್ದೇನೆ, ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಹೈ ಪ್ರೋಟೀನ್ ಉಂಟು ಇದರಲ್ಲಿ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಪ್ಯಾಕೆಟ್ ಸೋಯಾ ಪನೀರ್ ತಗೊಂಡಿದ್ದೇನೆ, ಟೋಫು. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದು ಪನೀರ್ ನೋಡ್ಲಿಕ್ಕೆ ಪನೀರ್ನಾಗೆ ಕಾಣ್ತದೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವ. ಇದು ಸ್ಲೈಸ್ ಮಾಡಿದ ಮೇಲೆ ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಇದಕ್ಕೆ ಬೇಕಾದ ಈಗ ಮಸಾಲೆಯನ್ನು ರೆಡಿ ಮಾಡೋಣ. ನೋಡಿ, ಈ ರೀತಿ ಸೈಜಿಗೆ ಕಟ್ ಮಾಡಬೇಕು. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದರೆ ಸಾಕು. ಎಣ್ಣೆ ಬಿಸಿಯಾದ ಬಳಿಕ ಅದಕ್ಕೆ ನಾನು ಈ ಟೋಫು ಅನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಶಾಲೋ ಫ್ರೈ ಮಾಡಬೇಕು. ಎರಡು ಬದಿ ಕೂಡ ಚಂದ ಮಾಡಿ ಫ್ರೈ ಮಾಡಬೇಕು. ಸೋಯಾ ಪನ್ನೀರ್ ಹಾಲಿನ ಪನ್ನೀರ್ಗಿಂತ ಬಹಳ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡ್ತದೆ. ಹೆಲ್ತಿಗೆ ಕೂಡ ಇದು ಒಳ್ಳೆಯದು. ಸೋಯಾ ಪನ್ನೀರನ್ನು ಡಾಕ್ಟರ್ಸ್ನವರು ತುಂಬಾನೇ ರೆಕಮೆಂಡ್ ಮಾಡ್ತಾರೆ. ಇದು ಮಗುಚಿ ಪುನಃ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು. ಬೇಕಿದ್ದರೆ ಇಲ್ಲಿ ಸ್ವಲ್ಪ ನಿಮಗೆ ಸಾಲ್ಟ್ ಬೇಕಿದ್ದರೆ ಸೇರಿಸ್ಬೋದು, ಅಥವಾ ಪೆಪ್ಪರ್ ಪೌಡರ್ ಆಗಲಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಆಗಲಿ ಕೂಡ ಹಾಕಬಹುದು. ನಾನು ಇಲ್ಲಿ ಹಾಕ್ತಾ ಇಲ್ಲ, ಇಲ್ಲಿ ಡೈರೆಕ್ಟ್ ಮಸಾಲೆಗೆ ಯೂಸ್ ಮಾಡ್ತಾ ಇದ್ದೇನೆ. ಫ್ರೈ ಮಾಡಿದ ಕೂಡಲೇ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಫ್ರೈ ಆಗ್ತಾ ಬಂತು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ, ಶಾಲೋ ಫ್ರೈ ಆಗಿದೆ. ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಒಂದು ಪಾತ್ರೆಗೆ ಇದನ್ನು ತೆಗಿತಾ ಇದ್ದೇನೆ. ತೆಗೆದಿಟ್ಟಾಗಿದೆ. ಈಗ ನೋಡಿ, ಅದೇ ಬಾಣಲೆಗೆ ನಾನು ಸ್ವಲ್ಪ ಬಟರನ್ನು ಹಾಕ್ತಿದ್ದೇನೆ. ಇಲ್ಲಿ ನಾನು ಸಾಲ್ಟೆಡ್ ಬಟರನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಬಿಸಿಯಾದ ಬಳಿಕ ಅದಕ್ಕೆ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಜೊತೆಗೆ ನೀವು ಶುಂಠಿ ಕೂಡ ಬೇಕಿದ್ರೆ ಹಾಕಬಹುದು. ಆಮೇಲೆ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ತಿದ್ದೇನೆ, ದೊಣ್ಣ ಮೆಣಸನ್ನು. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈಗ ಸ್ವಲ್ಪ ಅದಕ್ಕೆ ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಟೊಮೆಟೊ ಸಾಸನ್ನು ಸೇರಿಸೋದು. ಆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬಹುದು. ನಾನು ಸಾಲ್ಟೆಡ್ ಬಟರ್ ಹಾಕಿದ್ದರಿಂದ ಇಲ್ಲಿ ನಾನು ಸಾಲ್ಟನ್ನು ಹಾಕ್ತಾ ಇಲ್ಲ. ಇದನ್ನು ಮಿಕ್ಸ್ ಮಾಡಬೇಕು ಚಂದ ಮಾಡಿ. ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 2 ನಿಮಿಷಗಳ ಕಾಲ ಅದನ್ನು ಕುದಿಯಲು ಹಾಗೆ ಬಿಡೋಣ. ಈಗ ನೋಡಿ, ಬಾಯ್ಲ್ ಆಗ್ತಾ ಉಂಟು. ಈಗ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಪೆಪ್ಪರ್ ಪೌಡರ್ ಅನ್ನು ಸೇರಿಸ್ತಾ ಇದ್ದೇನೆ ನಾನು.
ಪೆಪ್ಪರ್ ಪೌಡರ್ ಜೊತೆಗೆ ಬೇಕಿದ್ರೆ ಸ್ವಲ್ಪ ಜೀರಿಗೆ ಅಥವಾ ಕೊತ್ತಂಬರಿ ಪುಡಿ ಕೂಡ ಸೇರಿಸ್ಬಹುದು. ನಾನಿಲ್ಲಿ ಸೇರಿಸ್ತಾ ಇಲ್ಲ. ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಇಲ್ಲಿ ಪೆಪ್ಪರ್ ಪೌಡರನ್ನು ಮಾತ್ರ ಹಾಕ್ತಾ ಇದ್ದೇನೆ. ಪೆಪ್ಪರ್ ಪೌಡರನ್ನು ಹಾಕಿದ ಬಳಿಕ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ. ಈಗ ಕುದಿಯುತ್ತಾ ಉಂಟು. ಈಗ ಫ್ರೈ ಮಾಡಿ ಇಟ್ಟ ಟೋಫು ಅಂದರೆ ಸೋಯಾ ಪನ್ನೀರನ್ನು ಇದಕ್ಕೆ ಸೇರಿಸಬೇಕು. 1 ಅಥವಾ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾನೆ ಇರುವ. ಈಗ ಆಗಿದೆ, ತಯಾರಾಗಿದೆ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೇನೆ. ಇಲ್ಲಿ ನೋಡಿ, ಆರೋಗ್ಯಕರವಾದ ಹೈ ಪ್ರೋಟೀನ್ ಅಂಶ ಇರುವ ಸೋಯಾ ಪನ್ನೀರ್ ಈಗ ರೆಡಿಯಾಗಿದೆ. ಇದು ರೈಸ್, ಚಪಾತಿ, ಪೂರಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್. ದೋಸೆಗಂತೂ ಸೂಪರ್ ಆಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು.